ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಪ್ರಕೃತಿಯಲ್ಲಿ ನಾವು ನಾನಾ ವಿಧದ ಮಲ್ಲಿಗೆ ಗಿಡಗಳನ್ನು ನೋಡಬಹುದು. ಗಿಡಗಳಲ್ಲಿ ಆದಂತಹ ಹೂವು ಇರಬಹುದು, ಗಿಡದ ಎಲೆಗಳು ಇರಬಹುದು, ಅಥವಾ ಹೂವಿನ ಒಂದು ಪರಿಮಳದಲ್ಲಿ ಇರಬಹುದು, ಹೂವಿನ ಒಂದು ಗಾತ್ರದಲ್ಲಿ ಇರಬಹುದು. ಸ್ವಲ್ಪ ಸ್ವಲ್ಪ ಬದಲಾವಣೆ ಇರ್ತದೆ. ಆ ಒಂದು ಬದಲಾವಣೆಯನ್ನು ನೋಡಿಕೊಂಡು ಇದು ಯಾವ ಮಲ್ಲಿಗೆ ಅಂತ ಗುರುತಿಸಬಹುದು. ಮಾರುಕಟ್ಟೆಯಲ್ಲಿ ಎಲ್ಲ ವಿಧದ ಮಲ್ಲಿಗೆಗೆ ಅಷ್ಟೊಂದು ಬೇಡಿಕೆ ಇರುವುದಿಲ್ಲ. ಆದರೆ ಮೈಸೂರು ಮಲ್ಲಿಗೆ ಇರಬಹುದು, ಭಟ್ಕಳ ಮಲ್ಲಿಗೆ ಇರಬಹುದು, ಶಂಕರಪುರ ಮಲ್ಲಿಗೆ ಇರಬಹುದು, ಈ ರೀತಿಯಾಗಿ ಕೆಲವೊಂದು ಮಲ್ಲಿಗೆಗೆ ಮಾತ್ರ ಒಳ್ಳೆಯ ಬೇಡಿಕೆ ಇರ್ತದೆ. ಕೆಲವೊಂದು ವಿಧದ ಮಲ್ಲಿಗೆಗಳು ಮೊಳ ಅಥವಾ ಮಾರಿನ ಒಂದು ಅಳತೆಯಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತದೆ. ಹಾಗೆಯೇ ಶಂಕರಪುರ ಮತ್ತು ಭಟ್ಕಳ ಮಲ್ಲಿಗೆ ಅಟ್ಟೆ ಹಾಗೂ ಚೆಂಡಿನ ಒಂದು ಅಳತೆಯಲ್ಲಿ ನಮಗೆ ಮಾರುಕಟ್ಟೆಯಲ್ಲಿ ಸಿಗುತ್ತದೆ. ಈ ಶಂಕರಪುರ ಅಥವಾ ಉಡುಪಿ ಮಲ್ಲಿಗೆಯ ಹೂವನ್ನು ನಾವು ಗೇಣಿನ ಒಂದು ಅಳತೆಯಲ್ಲಿ ಅದರ ಒಂದು ಮಡಿಕೆ ಇಟ್ಟು ನಂತರ ಅದನ್ನು ಚೆಂಡುಗಳಾಗಿ ಮಾಡಿ ನಂತರ 4 ಚೆಂಡನ್ನು ಒಟ್ಟಿಗೆ ಸೇರಿಸಿ ಅಟ್ಟೆಯಾಗಿ ಮಾಡಿ ನಾವು ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬ ವರ್ಷಗಳ ಕಾಲ ಇದ್ದವರಿಗೆ ಚೆಂಡು ಯಾವ ರೀತಿಯಲ್ಲಿ ಮಾಡಬೇಕು, ಅಟ್ಟೆ ಅಂದರೆ ಎಷ್ಟು ಚೆಂಡು, ಈ ಎಲ್ಲ ವಿಷಯಗಳು ತಿಳಿದಿರುತ್ತದೆ. ಆದರೆ ಇದರಲ್ಲಿ ಹೊಸದಾಗಿ ಬಂದವರಿಗೆ ಹಾಗೆ ನಾರ್ಮಲ್ ಆಗಿ ಈ ಮಲ್ಲಿಗೆಯನ್ನು ಅಪರೂಪಕ್ಕೆ ಪರ್ಚೇಸ್ ಮಾಡುವವರಿಗೆ ಈ ವಿಷಯದ ಬಗ್ಗೆ ಹೆಚ್ಚೇನು ತಿಳಿದಿರುವುದಿಲ್ಲ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಈ ಎಲ್ಲ ವಿಷಯಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೀಡ್ತೇನೆ. ಹಾಗೆಯೇ ಈ ವಿಷಯವಾಗಿ ಪುಣ್ಯಪ್ರಸಾದ್ ಅವರು ಕಮೆಂಟಲ್ಲೂ ಕೂಡ ಕೇಳಿದ್ದಾರೆ, ಮಲ್ಲಿಗೆ ಹೂವು ಕಟ್ಟಿದ ಮೇಲೆ ಅದನ್ನು 1 ಚೆಂಡು ಎಂದು ಪರಿಗಣಿಸಿ ಆ ಮಾಲೆಯನ್ನು ಎಷ್ಟು ಸಾಲು ಇಡಬೇಕು, ಅಳತೆ ಹೇಗೆ ತಿಳಿಸಿ ಅಂತ ಅವರು ಕಮೆಂಟಲ್ಲಿ ಕೇಳಿದ್ದಾರೆ. ಹಾಗಾಗಿ ಇಂದಿನ ಈ ವಿಡಿಯೋದಲ್ಲಿ ಶಂಕರಪುರ ಮಲ್ಲಿಗೆ ಹೂವನ್ನು ನಾವು ಯಾವ ರೀತಿಯಲ್ಲಿ ಅಳತೆ ಮಾಡಿ ಮಾರುಕಟ್ಟೆಗೆ ನೀಡಬೇಕು ಅನ್ನುವುದರ ಬಗ್ಗೆ ಮಾಹಿತಿಯನ್ನು ನೀಡ್ತೇನೆ. ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡುತ್ತಾ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರಕೃತಿಯಲ್ಲಿ ತುಂಬ ವಿಧದ ಹೂಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಕೆಲವೊಂದು ಮೊಗ್ಗುಗಳನ್ನು ನಾವು ಬೆಳಗ್ಗೆನೇ ತೆಗಿಬೇಕಾಗ್ತದೆ, ಇನ್ನು ಕೆಲವೊಂದು ಮೊಗ್ಗುಗಳನ್ನು ಸಂಜೆ ತೆಗಿಬೇಕಾಗ್ತದೆ, ಇನ್ನು ಕೆಲವೊಂದು ಹೂ ಅರಳಿದ ನಂತರವೇ ನಾವು ಅದನ್ನು ಗಿಡದಿಂದ ತೆಗಿಬೇಕಾಗ್ತದೆ. ಈ ರೀತಿಯಾಗಿ ಬೇರೆ ಬೇರೆ ಹೂವಿಗೆ ಅದರದೇ ಆದ ಒಂದು ಲಕ್ಷಣ ಇರ್ತದೆ ಅಂತ ಹೇಳಬಹುದು. ಎಲ್ಲರಿಗೂ ತಿಳಿದಿರುವಂತೆ ನಾನು ಇಲ್ಲಿ ಕಟ್ಟುತ್ತಿರುವಂತಹದ್ದು ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ. ಈ ಮಲ್ಲಿಗೆಯ ಮೊಗ್ಗುಗಳನ್ನು ನಾವು ಬೆಳಗ್ಗೆಯೇ ತೆಗೆದು ನಂತರ ಕಟ್ಟಲು ಪ್ರಾರಂಭಿಸಬೇಕಾಗ್ತದೆ. ಹಾಗೆಯೇ ಇದೇ ಮೊಗ್ಗುಗಳನ್ನು ನಾವು ಸಂಜೆಗೆ ತೆಗೆದು ಕಟ್ಟುತ್ತೇವೆ ಅಂದರೆ ಅದು ಆಗುವುದಿಲ್ಲ, ಅದು ಅರಳಲು ಪ್ರಾರಂಭವಾಗ್ತದೆ. ಹಾಗೆಯೇ ಮುಂದಿನ ದಿನದ ಬೆಳಗ್ಗೆಯ ಒಂದು ಮೊಗ್ಗುಗಳನ್ನು ಹಿಂದಿನ ದಿನ ಸಂಜೆ ತೆಗೆಯಲು ಕೂಡ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ ರೀತಿಯಾದ ಮಲ್ಲಿಗೆ ಅಂದರೆ ಶಂಕರಪುರ ಮಲ್ಲಿಗೆಯ ಮೊಗ್ಗುಗಳನ್ನು ಅದೇ ದಿನ ಬೆಳಗ್ಗೆ ತೆಗೆದು ಅದೇ ದಿನ ಬೆಳಗ್ಗೆ ಕಟ್ಟಿ ನಂತರ ನಾವು ಅದನ್ನು ಸರಿಯಾಗಿ ಜೋಡಿಸಿ ಮಾರುಕಟ್ಟೆಗೆ ನೀಡಬೇಕಾಗ್ತದೆ. ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆಯ ವಿಶೇಷತೆ ಏನಂದರೆ ನಾವು ಈ ಹೂವನ್ನು ಬಾಳೆದಾರದಿಂದಲೇ ಕಟ್ಟಬೇಕಾಗ್ತದೆ. ಬಾಳೆದಾರದಿಂದ ಕಟ್ಟಿದಂತಹ ಮೊಗ್ಗುಗಳು ಅಥವಾ ಹೂವುಗಳು ತುಂಬಾನೇ ಶ್ರೇಷ್ಠ ಅಂತ ಹೇಳಬಹುದು. ಕೆಲವೊಂದು ದೇವಸ್ಥಾನಗಳಲ್ಲಿ ಬಾಳೆದಾರದಿಂದ ಕಟ್ಟಿದಂತಹ ಹೂವನ್ನು ಮಾತ್ರ ದೇವರಿಗೆ ಇಡುತ್ತಾರೆ. ಹಾಗಾಗಿ ಬಾಳೆದಾರದಿಂದ ಕಟ್ಟಿದಂತಹ ಹೂವಿಗೆ ತುಂಬಾನೇ ಬೇಡಿಕೆ ಇರ್ತದೆ. ನಾವು ಈ ಮಲ್ಲಿಗೆ ಹೂವನ್ನು ಕಟ್ಟುವಾಗ ಬಾಳೆದಾರವನ್ನು ಒಂದಕ್ಕೆ ಒಂದು ಜೋಡಿಸಿಕೊಂಡು ಉದ್ದಕ್ಕೆ ದಾರವನ್ನು ಮಾಡಿಕೊಂಡು ಕಟ್ಟಲು ಪ್ರಾರಂಭಿಸಬಹುದು. ಒಂದು ವೇಳೆ ನಿಮಗೆ ಈ ರೀತಿಯಾಗಿ ಉದ್ದಕ್ಕೆ ಮಾಲೆಯನ್ನು ಮಾಡಲು ಕಷ್ಟ ಆಗ್ತದೆ ಅಂತ ಇದ್ದಲ್ಲಿ ಚಿಕ್ಕ ಚಿಕ್ಕ ದಾರಗಳನ್ನು ತೆಗೆದುಕೊಂಡು ಆ ಚಿಕ್ಕ ಚಿಕ್ಕ ದಾರದಲ್ಲಿ ಹೂವನ್ನು ಕಟ್ಟಿ ನಂತರ ಒಂದಕ್ಕೊಂದು ಜೋಡಿಸಿದ್ರೂ ಕೂಡ ಆಗ್ತದೆ. ನಾನು ಪ್ರಾರಂಭದಲ್ಲಿ ಅದೇ ರೀತಿಯಾಗಿ ಮಾಡ್ತಾ ಇದ್ದೆ. ನನಗೆ ಈ ರೀತಿಯಾಗಿ ಉದ್ದಕ್ಕೆ ಕಟ್ಟುತ್ತಾ ಹೋದರೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಮೊಗ್ಗುಗಳು ಉದುರಿ ಹೋಗ್ತಾ ಇತ್ತು. ಹಾಗಾಗಿ ನಾನು ಚಿಕ್ಕ ಚಿಕ್ಕ ದಾರದಲ್ಲಿ ಹೂವನ್ನು ಕಟ್ಟಿಕೊಳ್ತಾ ಇದ್ದೆ, ನಂತರ ಒಂದಕ್ಕೊಂದು ಜೋಡಿಸಿಕೊಳ್ತಾ ಇದ್ದೆ. ನಾನು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿ ಸಾಧಾರಣ 4 ವರ್ಷ ಆಗ್ತಾ ಬಂತು. ಹಾಗಾಗಿ ಈಗ ನನಗೆ ಸ್ವಲ್ಪ ಚೆನ್ನಾಗಿ ಹೂವನ್ನು ಕಟ್ಟಲು ಬರ್ತಾ ಇದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪವೂ ಕೂಡ ಸರಿಯಾಗಿ ಬರ್ತಾ ಇರಲಿಲ್ಲ. ನೋಡಿ, ಈಗ ನಾನು ಉದ್ದಕ್ಕೆ ಕಟ್ಟಿಕೊಂಡು ಹೋಗ್ತಾ ಇದ್ದೇನೆ. ಹೀಗೆ ನಾನು ಮಲ್ಲಿಗೆ ಮೊಗ್ಗುಗಳನ್ನು ಕಟ್ಟುತ್ತಾ ದೊಡ್ಡದಾದ ಒಂದು ಮಾಲೆಯನ್ನು ಮಾಡಿಕೊಂಡಿದ್ದೇನೆ. ಈ ಮಾಲೆಯನ್ನು ಗಮನಿಸಿದಾಗ ನಿಮಗೆ 2 ವಿಧದ ನೇಯ್ಗೆ ಕಾಣಿಸ್ತದೆ. ಒಂದು ಹಿಂಬದಿಯಿಂದ ಒಂದು ಮುಂಬದಿಯಿಂದ ಕಾಣಿಸ್ತದೆ. ನಾವು ಹೂವನ್ನು ಕಟ್ಟುತ್ತಾ ಹೋದಾಗ ನೋಡಿ 2 ನೇಯ್ಗೆಗಳು ಒಟ್ಟಿಗೆ ಬಂದಿರ್ತದೆ, ಅಂದರೆ ಆ ಕಡೆ ಈ ಕಡೆ ಆಗಿರ್ತದೆ. ಒಂದು ಸೈಡ್ನಲ್ಲಿ ಒಂದು ನೇಯ್ಗೆ ಇರುವುದಿಲ್ಲ. ಹಾಗಾಗಿ ನಾವು ಈಗ ಅದನ್ನು ಮೊದಲಿಗೆ ಸೆಟ್ ಮಾಡಿಕೊಳ್ಬೇಕಾಗ್ತದೆ. ನೋಡಿ, ನಾವು ಹೀಗೆ ಇಟ್ಟು ಸೆಟ್ ಮಾಡುವಾಗ ಮೇಲ್ಬದಿಯ ನೇಯ್ಗೆ ನೋಡಿ ಈ ರೀತಿಯಾಗಿರಬೇಕು, ಹಾಗೆ ಕೆಳಬದಿಯ ನೇಯ್ಗೆ ನೋಡಿ ಈ ರೀತಿಯಾಗಿರಬೇಕು. ಹೀಗೆ ನಾವು ಮೇಲ್ಮುಖವಾಗಿ ಇದನ್ನು ಇಡಬೇಕಾಗ್ತದೆ. ಈ ರೀತಿಯಾಗಿ ನಾವು ಕಟ್ಟಿಕೊಂಡಂತಹ ಮಲ್ಲಿಗೆಯ ಒಂದು ಮಾಲೆಯನ್ನು ಸರಿಯಾಗಿ ಜೋಡಿಸಿಕೊಳ್ಬೇಕಾಗ್ತದೆ.
ಮೇಲ್ಭಾಗದಲ್ಲಿ ಒಂದು ರೀತಿಯ ನೇಯ್ಗೆ, ಹಾಗೆ ಕೆಳಭಾಗದಲ್ಲಿ ಬೇರೆ ರೀತಿಯ ನೇಯ್ಗೆ. ಈ ರೀತಿಯಾಗಿ ನಾವು ಕಂಪ್ಲೀಟ್ ಈ ಮಾಲೆಯನ್ನು ನಾವು ಸೆಟ್ ಮಾಡಿಕೊಳ್ಬೇಕು. ನೀವು ನೆಲದ ಮೇಲೆ ಈ ರೀತಿಯಾಗಿ ಇಟ್ಟು ಸೆಟ್ ಮಾಡಿಕೊಂಡರೆ ಒಳ್ಳೆಯದು. ಕೆಲವರು ಇದನ್ನು ತುಂಬ ಫಾಸ್ಟಾಗಿ ಮಾಡ್ತಾರೆ, ಆದರೆ ನನಗೆ ಇದು ಫಾಸ್ಟಾಗಿ ಬರುವುದಿಲ್ಲ. ನಾನು ಸ್ವಲ್ಪ ಸ್ಲೋ ಆಗಿ ಮಾಡ್ತೇನೆ. ಇನ್ನು ತುಂಬಾ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರುವವರು ಕಟ್ಟುತ್ತಿರುವಾಗಲೇ ಅದನ್ನು ಸರಿಯಾಗಿ ಜೋಡಿಸಿಕೊಳ್ತಾ ಹೋಗ್ತಾರೆ. ಹಾಗೆ ಮಾಲೆಯನ್ನು ಕೈಯಲ್ಲಿ ಹಿಡಿದು ಅದನ್ನು ಸರಿಪಡಿಸುತ್ತಾ ಹೋಗ್ತಾರೆ. ನಾನು ಈ ರೀತಿಯಾಗಿ ನೆಲದ ಮೇಲೆ ಇಟ್ಟು ಸರಿ ಮಾಡಿಕೊಳ್ತೇನೆ. ನೋಡಿ, ಈಗ ನಾನು ಮೇಲ್ಭಾಗದಲ್ಲಿ ಈ ರೀತಿಯ ನೇಯ್ಗೆ ಬರುವಂತೆ ನಾನು ಸೆಟ್ ಮಾಡಿಕೊಂಡಿದ್ದೇನೆ. ಈಗ ಇದನ್ನು ನಾವು ಮಡಚಬೇಕು. ಎಷ್ಟು ಅಳತೆಗೆ ಮಡಚಬೇಕು ಅನ್ನುವಂತಹದ್ದು ತುಂಬ ಜನರಿಗೆ ತಿಳಿದಿರುವುದಿಲ್ಲ. ಹಾಗಾಗಿ ಈಗ ನಾನು ತಿಳಿಸ್ತಾ ಇದ್ದೇನೆ. ನೋಡಿ, ಈ ಮಲ್ಲಿಗೆಯನ್ನು ನಾವು ಗೇಣಿನ ಒಂದು ಅಳತೆಗೆ ಫೋಲ್ಡಿಂಗನ್ನು ಮಾಡಬೇಕಾಗ್ತದೆ. ಇದು ಒಂದು ಗೇಣು ಅಂದರೆ ಕೆಲವು ಕಡೆ ಒಂದು ಗೇಣಿಗೆ ಫೋಲ್ಡಿಂಗನ್ನು ಮಾಡ್ತಾರೆ, ಆದರೆ ನಾನು ಹೂವನ್ನು ಕೊಡುವ ಕಡೆ ಸ್ವಲ್ಪ ಜಾಸ್ತಿ ಇಡಬೇಕಾಗ್ತದೆ. ನೋಡಿ, ಒಂದು ಗೇಣಿಗಿಂತ ನಾನು ಸ್ವಲ್ಪ ಜಾಸ್ತಿ ಇಡ್ತೇನೆ. ಇಷ್ಟಕ್ಕೆ ಇಟ್ಟು ನಂತರ ಫೋಲ್ಡಿಂಗನ್ನು ಮಾಡ್ತೇನೆ. ಈ ಫೋಲ್ಡಿಂಗ್ನ ಅಳತೆ ಒಂದೊಂದು ಶಾಪ್ನಲ್ಲಿ ಒಂದೊಂದು ರೀತಿಯಾಗಿ ನಾವು ಫೋಲ್ಡ್ ಮಾಡಿ ಕೊಡಬೇಕಾಗ್ತದೆ. ನೋಡಿ, ಹೆಚ್ಚಿನ ಕಡೆ ಒಂದು ಸಾಲು ಅಂದರೆ ಒಂದು ಗೇಣು ಮಾತ್ರ, ಇಷ್ಟು ಮಾತ್ರ. ಆದರೆ ನಮಗೆ ಇಷ್ಟು ಎಕ್ಸ್ಟ್ರಾ ಇಟ್ಟು ನಾವು ಫೋಲ್ಡಿಂಗನ್ನು ಮಾಡಬೇಕಾಗ್ತದೆ. ಹಾಗೆ ಸ್ಕೇಲಲ್ಲಿ ನೀವು ನೋಡೋದಾದರೆ ನೋಡಿ, ಇಲ್ಲಿಯ ತನಕ ಇದೆ 15, ಹಾಗೆ ಒಟ್ಟಿಗೆ 22 ಸೆಂಟಿಮೀಟರ್ನಷ್ಟು ನಾನು ಇಟ್ಟಿದ್ದೇನೆ. ಇಲ್ಲಿ ನಾನು ಇಂಚು ಅಂತ ಹೇಳ್ತಾ ಇಲ್ಲ, ಸೆಂಟಿಮೀಟರ್ ಲೆಕ್ಕ ಹೇಳ್ತಾ ಇದ್ದೇನೆ. ಒಂದು ಸ್ಕೇಲ್ನಲ್ಲಿ 15 ಸೆಂಟಿಮೀಟರ್ ಇರ್ತದೆ, ಹಾಗೆ ಇನ್ನೊಂದು ಸಲ 7 ಸೆಂಟಿಮೀಟರ್ ತನಕ ಬಂದಿದೆ. ಹಾಗೆ ಇದನ್ನು ನೋಡಿ, ನಾನೀಗ ಫೋಲ್ಡಿಂಗನ್ನು ಮಾಡಿಕೊಳ್ತಾ ಇದ್ದೇನೆ. ಫಸ್ಟ್ ಫೋಲ್ಡಿಂಗ್ ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಆಚೆ ಈಚೆ ಹೋಗ್ತದೆ. ಅದನ್ನು ನಾವು ಒಮ್ಮೆ ಸರಿ ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಸ್ವಲ್ಪ ಹಿಂದೆ ಮುಂದೆ ಆಗಿದ್ದನ್ನೆಲ್ಲ ನಾವು ಒಮ್ಮೆ ಸರಿ ಮಾಡಿಕೊಳ್ಬೇಕು. ಈಗ ನೋಡಿ, 2 ಸಾಲು ಆಯಿತು. ಅಂದರೆ ನಾವು ಒಂದು ಸಲ ಮಡಚಿದ್ದೇವೆ, ಆಗ 2 ಸಾಲು ಆಯಿತು. ನೋಡಿ, ಸ್ವಲ್ಪ ಜಾಸ್ತಿ ಇಡ್ತಾ ಇದ್ದೇನೆ. ಈಗ ನಾನು ಇನ್ನೊಮ್ಮೆ ಮಡಚ್ತೇನೆ. ಇದೇ ಒಂದು ಅಳತೆಯಲ್ಲಿ ನಾವು ಮಡಚಬೇಕಾಗ್ತದೆ. ನಾವು ಇದನ್ನು ಒಮ್ಮೆ ಅಳತೆ ಮಾಡಿ ಫೋಲ್ಡಿಂಗನ್ನು ಮಾಡಿರ್ತೇವೆ, ಆದರೆ ಇನ್ನೊಮ್ಮೆ ನಾವು ಫೋಲ್ಡಿಂಗಲ್ಲಿ ನಾವು ಅಳತೆಯನ್ನು ಮಾಡಿಕೊಳ್ಬೇಕಾಗ್ತದೆ. ನೋಡಿ, ಇಷ್ಟು ಇಟ್ಟು ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿದ್ದೇನೆ. ಇಷ್ಟು ಇಟ್ಟ ನಂತರ ಪುನಃ ಒಂದು ಫೋಲ್ಡಿಂಗನ್ನು ಮಾಡಿಕೊಳ್ಬೇಕಾಗ್ತದೆ. ಈಗ ಪುನಃ ನಾನು ಸ್ಕೇಲನ್ನು ಇಟ್ಟು ತೋರಿಸ್ತೇನೆ. ಒಂದು ಸ್ಕೇಲ್ನಲ್ಲಿ 15 ಸೆಂಟಿಮೀಟರ್ ಇದೆ. ನೋಡಿ, ಇದು 15 ಸೆಂಟಿಮೀಟರ್. ಹಾಗೆ ಇಲ್ಲಿ 7ರಿಂದ 8 ಸೆಂಟಿಮೀಟರ್ ಅಂದರೆ 7.5 ಸೆಂಟಿಮೀಟರ್ ಇದೆ. ಒಟ್ಟಿಗೆ 22ರಿಂದ 22.5 ಸೆಂಟಿಮೀಟರ್ನಷ್ಟು ನಾನು ಇಡ್ತೇನೆ. ಇನ್ನು ಕೆಲವೊಂದು ಊರುಗಳಲ್ಲಿ, ಕೆಲವೊಂದು ಶಾಪ್ಗಳಲ್ಲಿ ಇದಕ್ಕಿಂತ ಉದ್ದಕ್ಕೆ ಇಡಿ ಅಂತ ಹೇಳ್ತಾರೆ, ಆದರೆ ಇದೇ ಹೈಯೆಸ್ಟ್ ಉದ್ದ ಅಂತ ಹೇಳಬಹುದು. ಇದಕ್ಕಿಂತಲೂ ಕೂಡ ಉದ್ದ ಮಾಡಲಿಕ್ಕೆ ಹೋಗಬೇಡಿ. ನೀವು ಅವರು ಎಷ್ಟು ಹೇಳಿದರೂ ಕೂಡ ಇಷ್ಟೇ ಉದ್ದದಲ್ಲಿ ಇಡಿ. ನೋಡಿ, ನಾನು ಮತ್ತೊಮ್ಮೆ ಮಡಚಿಕೊಳ್ತಾ ಇದ್ದೇನೆ. ಇನ್ನೊಂದು ಫೋಲ್ಡಿಂಗ್ ನೋಡಿ, ಈಗ 3ನೇ ಫೋಲ್ಡಿಂಗ್ ಆಯಿತು. ಹಾಗೆ ನೋಡಿ, ನಾನು ಇಲ್ಲಿ ಒಂದು ಕೈ ಇಟ್ಟಿದ್ದೇನೆ, ಇಲ್ಲಿ ಒಂದು ಕೈ ಇಡ್ತಾ ಇದ್ದೇನೆ. ಹಾಗೆ ಇದನ್ನು 4ನೇ ಫೋಲ್ಡಿಂಗನ್ನು ಮಾಡಿದ್ದೇನೆ. ಹಾಗೆ ಈಗ ಹೆಚ್ಚಿನವರಿಗೆ ಡೌಟ್ ಇರುವಂಥದ್ದು, ಒಂದು ಚೆಂಡು ಅಂದರೆ ಎಷ್ಟು, ಒಂದು ಅಟ್ಟೆ ಅಂದರೆ ಎಷ್ಟು ಅಂತ. 4 ಚೆಂಡನ್ನು ಸೇರಿಸಿ ಒಂದು ಅಟ್ಟೆ ಅಂತ ಹೇಳ್ತಾರೆ. ಒಂದು ಚೆಂಡು ಅಂದರೆ ಎಷ್ಟು ಅಂತ ಈಗ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಈಗ 4 ಸಾಲು ಆಯಿತು, 5 ಸಾಲು ಆಯಿತು. ಈ ರೀತಿಯಾಗಿ ನಾವು 6 ಸಾಲಿನಲ್ಲಿ ಮಡಿಕೆ ಅಂದರೆ ಫೋಲ್ಡಿಂಗನ್ನು ಮಾಡಿದಾಗ ನಮಗೆ ಒಂದು ಚೆಂಡು ಹೂವು ಸಿಗುತ್ತದೆ. ಇದು ನಾವು ಮಾರುಕಟ್ಟೆಗೆ ನೀಡುವಾಗ ಈ ರೀತಿಯಾಗಿ ಮಾಡಬೇಕಾಗ್ತದೆ. ಆದರೆ ಮಾರುಕಟ್ಟೆಯಿಂದ ನಾವು ಪರ್ಚೇಸ್ ಮಾಡುವಾಗ 5 ಸಾಲು ಇರ್ತದೆ, ಹಾಗೆ ಇಷ್ಟು ಉದ್ದನೂ ಕೂಡ ಇರುವುದಿಲ್ಲ. ನೋಡಿ, ಈಗ ಕೊನೆಯ ಒಂದು ಸಾಲನ್ನು ನಾನು ಫೋಲ್ಡಿಂಗನ್ನು ಮಾಡ್ತಾ ಇದ್ದೇನೆ. ಇದು 6ನೇ ಸಾಲಿನ ಫೋಲ್ಡಿಂಗ್. ನೋಡಿ, ಇಷ್ಟು ಮಾಡಿದರೆ ಒಂದು ಚೆಂಡು ಹೂವು ಆಗ್ತದೆ. ನಾನು ಇಲ್ಲಿ ಮಾಡಿದಂತಹ ಒಂದು ಚೆಂಡು ಹೂವಿನಲ್ಲಿ ಸಾಧಾರಣ 750ರಿಂದ 800 ಮೊಗ್ಗುಗಳು ಇರ್ತದೆ. ಹೆಚ್ಚಿನ ಕಡೆ 550 ಮೊಗ್ಗುಗಳನ್ನು ಸೇರಿಸಿ ನಾವು ಒಂದು ಚೆಂಡು ಹೂವನ್ನು ಮಾಡಬೇಕಾಗ್ತದೆ. ಆದರೆ ನಾನು ಈ ಹೂವನ್ನು ನೀಡುವಲ್ಲಿ ಅವರಿಗೆ 750ರಿಂದ 800 ಹೂವು ತನಕ ನಾನು ಕಟ್ಟಿಕೊಡಬೇಕಾಗ್ತದೆ. ಇದು ನನ್ನ ಒಂದು ಚೆಂಡು ಹೂವು ಆಗ್ತದೆ. ನೋಡಿ, ಒಂದು ಗೇಣು ಸ್ವಲ್ಪ ಜಾಸ್ತಿ ಹೂವು ಇದೆ. ಇದರಲ್ಲಿ ಟೋಟಲ್ ಆಗಿ 6 ಸಾಲಿನಷ್ಟು ಹೂವು ಇದೆ. 6 ಸಾಲು ಹೂವನ್ನು ಸೇರಿಸಿದಾಗ ಒಂದು ಚೆಂಡು ಹೂವು ಆಗ್ತದೆ. ಈ ರೀತಿಯಾದ 4 ಚೆಂಡನ್ನು ಒಟ್ಟಿಗೆ ಸೇರಿಸಿ ನಾವು ಒಂದು ಅಟ್ಟೆ ಹೂವು ಅಂತ ಹೇಳ್ತೇವೆ.
ಇಲ್ಲಿ ನೀವು ನೋಡ್ತಾ ಇರಬಹುದು, ನಾನು ಚಿಕ್ಕ ಚಿಕ್ಕ ದಾರದಿಂದ ಹೂವನ್ನು ಕಟ್ಟಿದ್ದೇನೆ. ಈ ರೀತಿಯಾಗಿಯೂ ಕೂಡ ನೀವು ಮಾಡಬಹುದು. ಒಂದಕ್ಕೊಂದು ಸೇರಿಸಿಕೊಂಡು ಉದ್ದಕ್ಕೆ ಮಾಲೆಯನ್ನು ಮಾಡಿ ನಂತರ ನೀವು ಅದರಿಂದಲೂ ಕೂಡ ಚೆಂಡನ್ನು ಮಾಡಿಕೊಳ್ಬಹುದು. ಇಲ್ಲಿ ಒಂದಕ್ಕೊಂದು ಕಟ್ಟುವಾಗ ನೋಡಿ, ತುಂಬ ಟೈಟಾಗಿ ಕಟ್ಟಬೇಕಾಗ್ತದೆ. ನಾವು ಇಲ್ಲಿ 2 ದಾರವನ್ನು ಸೇರಿಸಿದ್ದೇವೆ ಅಂತ ಗೊತ್ತಾಗಬಾರ್ದು, ಆ ರೀತಿಯಾಗಿ ಕಟ್ಟಬೇಕು. ಹಾಗೆ ಅದನ್ನು ನಾವು ಕಟ್ ಮಾಡಬೇಕು. ಉಳಿದಂತಹ ದಾರವನ್ನು ಕಟ್ ಮಾಡ್ತಾ ಇದ್ದೇನೆ ನೋಡಿ, ಈ ರೀತಿಯಾಗಿ ಕಟ್ ಮಾಡಬೇಕು. ಇದೇ ರೀತಿಯಾಗಿ ನೀವು ಎಷ್ಟು ಮಾಲೆಯನ್ನು ತಯಾರಿಸಿಕೊಂಡಿದ್ದೀರಾ ಅದನ್ನೆಲ್ಲ ಒಂದಕ್ಕೆ ಒಂದು ಕಟ್ಟಿ ನಂತರ ಚೆಂಡನ್ನು ಮಾಡಿಕೊಳ್ಬೇಕು. ಈಗ ನಾನು ಎಲ್ಲ ಹೂವನ್ನು ಕಟ್ಟಿಕೊಂಡಿದ್ದೇನೆ. ಹಾಗೆ ಈಗ ಒಂದು ಬಾಳೆ ಎಲೆಯನ್ನು ತೆಗೆದುಕೊಂಡು ನೋಡಿ, ಸ್ವಲ್ಪ ನೀರನ್ನು ಹಾಕಿಕೊಂಡಿದ್ದೇನೆ. ಹಾಗೆ ಕಟ್ಟಿದಂತಹ ಒಂದು ಚೆಂಡು ಹೂವನ್ನು ಇಡ್ತಾ ಇದ್ದೇನೆ ನೋಡಿ, ಈ ರೀತಿಯಾಗಿ ಇಡಬೇಕು. ಈ ರೀತಿಯಾದ 4 ಚೆಂಡು ಹೂ ಇದ್ದರೆ ಒಂದು ಅಟ್ಟೆ ಹೂವು ಅಂತ ಹೇಳ್ತಾರೆ. ಹಾಗೆ ನಾನು ಇದರ ಜೊತೆಗೆ ಇನ್ನೊಂದು ಚೆಂಡು ಹೂವನ್ನು ಕೂಡ ಇಡ್ತಾ ಇದ್ದೇನೆ. ಇದು ಇವತ್ತಿನ ನನ್ನ ಮಲ್ಲಿಗೆ ಗಿಡದ ಮೊಗ್ಗುಗಳು. ಹಾಗೆ ಕಟ್ಟಿದ ನಂತರ ನೋಡಿ ಈ ರೀತಿಯಾಗಿದೆ. ಇದಕ್ಕೆ ನಾವು ಆಗಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಇರಬೇಕಾಗ್ತದೆ. ಹಾಗೆ ಈ ರೀತಿಯಾಗಿ ಜೋಡಿಸಿಕೊಂಡಿದ್ದೇನೆ ನೋಡಿ. ನಾವು ಸ್ವಲ್ಪ ನೀರನ್ನು ಹಾಕಿಕೊಂಡಾಗ ಹೂವು ಫ್ರೆಶ್ ಆಗಿ ಇರ್ತದೆ. ಹಾಗೆ ಇಲ್ಲಿ ನಿಮಗೆ 2 ಚೆಂಡು ಹೂವು ಕಾಣಿಸ್ತಾ ಇರಬಹುದು. ಇದೇ ರೀತಿಯಾಗಿ 4 ಚೆಂಡು ಹೂವನ್ನು ಸೇರಿಸಿದಾಗ ಒಂದು ಅಟ್ಟೆ ಹೂವು ಆಗ್ತದೆ. ಈಗ ನಿಮಗೆ ಸರಿಯಾಗಿ ತಿಳಿದಿರಬಹುದು ಅಂತ ಅಂದ್ಕೊಳ್ತೇನೆ. ಒಂದು ಸಾಲಿನಲ್ಲಿ ಒಂದು ಗೇಣು ಅಥವಾ ಸ್ವಲ್ಪ ಜಾಸ್ತಿ ಹೂವನ್ನು ಇಟ್ಟು ಅದೇ ರೀತಿಯಾಗಿ 6 ಸಾಲುಗಳನ್ನಾಗಿ ಮಾಡಿದಾಗ ಒಂದು ಚೆಂಡು ಹೂವನ್ನು ನಾವು ಕಟ್ಟಿದಂತೆ ಆಗ್ತದೆ. ಆ 6 ಸಾಲಿನ ಒಂದು ಚೆಂಡು ಹೂವಿನಂತೆ ಇನ್ನೂ ಕೂಡ 3 ಚೆಂಡು ಅಂದರೆ ಒಟ್ಟಿಗೆ 4 ಚೆಂಡು ಹೂವನ್ನು ನಾವು ರೆಡಿ ಮಾಡಿದಾಗ ನಾವು ಒಂದು ಅಟ್ಟೆ ಹೂವನ್ನು ಕಟ್ಟಿದಂತೆ ಆಗ್ತದೆ. ಅಂದರೆ 6 ಸಾಲು ಅಂದರೆ ಒಂದು ಚೆಂಡು, 4 ಚೆಂಡು ಅಂದರೆ ಒಂದು ಅಟ್ಟೆ. ಇದನ್ನು ನೀವು ಸರಿಯಾಗಿ ತಿಳಿದುಕೊಳ್ಳಿ. ನನಗೂ ಕೂಡ ಪ್ರಾರಂಭದಲ್ಲಿ ಯಾವ ಅಳತೆಯಲ್ಲಿ ಒಂದು ಚೆಂಡು ಹೂವನ್ನು ಮಾಡ್ತೇವೆ, ಎಷ್ಟು ಹೂವನ್ನು ಹಾಕಿ ಒಂದು ಚೆಂಡು ಮಾಡ್ತೇವೆ ಅದೆಲ್ಲ ವಿಷಯ ತಿಳಿದಿರಲಿಲ್ಲ. ನಾನು ಹೀಗೆ ಬೇರೆ ಬೇರೆ ಅಂಗಡಿಗೆ ಹೋಗಿ ನೋಡಿದಾಗ ಒಂದು ಚೆಂಡು ಹೂವಲ್ಲಿ ಇಷ್ಟೊಂದು ಹೂ ಇರಲಿಲ್ಲ, ಸ್ವಲ್ಪ ಕಡಿಮೆ ಹೂ ಇತ್ತು. ಹಾಗೆ 3 ಸಾಲು 4 ಸಾಲಿನಷ್ಟು ಮಾತ್ರ ಹೂ ಇತ್ತು. ಹಾಗಾಗಿ ನಾನು ಕೂಡ ಅದೇ ರೀತಿಯಾಗಿ ಒಂದು ಚೆಂಡು ಹೂವನ್ನು ಮಾಡ್ತಾ ಇದ್ದೆ. ಆದರೆ ನಾನು ಮಾರುಕಟ್ಟೆಗೆ ಆ ರೀತಿಯಾಗಿ 4 ಸಾಲಿನಷ್ಟು ಚಿಕ್ಕ ಒಂದು ಅಳತೆಯಲ್ಲಿ ಕೊಟ್ಟಾಗ ಅವರು ಇದು ತುಂಬ ಕಡಿಮೆ ಅಳತೆಯ ಒಂದು ಚೆಂಡು ಹೂವು ಆಗಿದೆ, ನೀವು ಸ್ವಲ್ಪ ಅಳತೆ ಜಾಸ್ತಿ ಮಾಡಬೇಕು ಅಂತಲೇ ಹೇಳಿದರು. ಹಾಗಾಗಿ ನೀವು ಇಲ್ಲಿ ಗಮನಿಸಬಹುದು, ಮಾರುಕಟ್ಟೆಯಲ್ಲಿ ನಾವು ಪರ್ಚೇಸ್ ಮಾಡುವಾಗ ಅದರ ಅಳತೆನೇ ಬೇರೆ ಇರ್ತದೆ, ನಾವು ಮಾರುಕಟ್ಟೆಗೆ ನೀಡುವಾಗ ಅದರ ಅಳತೆನೇ ಬೇರೆ ಇರ್ತದೆ. ಹಾಗೆ ನಾವು ಮಾರುಕಟ್ಟೆಗೆ ಹೂವನ್ನು ನೀಡಬೇಕಾದ್ರೆ ಕಡಿಮೆ ಅಂದರೆ ಎಷ್ಟು ಸಾಲುಗಳು ಇರಬೇಕು ಅಂತ ತುಂಬ ಜನರು ಕೇಳ್ತಾ ಇರ್ತಾರೆ. ಇದು ನೀವು ಯಾವ ಊರಿನಲ್ಲಿದ್ದೀರಾ, ಯಾವ ಅಂಗಡಿಗೆ ನೀಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ. ಕೆಲವೊಂದು ಊರುಗಳಲ್ಲಿ ಈ ಮಲ್ಲಿಗೆಗೆ ತುಂಬಾ ಡಿಮಾಂಡ್ ಇರ್ತದೆ. ಆಗ ಒಂದು ಸಾಲಿನಷ್ಟು ಹೂ ಇದ್ದರೂ ಕೂಡ ಅವರು ತೆಗೆದುಕೊಳ್ತಾರೆ. ಆ ರೀತಿಯಾಗಿ ಒಂದು ಸಾಲಿನಷ್ಟು ತುಂಬ ಜನರು ಕೊಟ್ಟಾಗ ಅದನ್ನೆಲ್ಲ ಜೋಡಿಸಿಕೊಂಡು ಅವರು ಮಾರುಕಟ್ಟೆಯಲ್ಲಿ ಅದನ್ನು ಮಾರಾಟ ಮಾಡ್ತಾರೆ. ಇನ್ನು ಕೆಲವು ಊರುಗಳಲ್ಲಿ ಹೂವಿಗೆ ಅಷ್ಟೊಂದು ಡಿಮಾಂಡ್ ಇರುವುದಿಲ್ಲ, ಹಾಗೆ ಮಲ್ಲಿಗೆ ಕೃಷಿಕರು ಕೂಡ ಕಡಿಮೆ ಇರ್ತಾರೆ. ಆಗ ಅವರು ಒಂದು ಸಾಲಿನಷ್ಟು ಹೂವೆಲ್ಲ ಇದ್ದರೆ ತೆಗೆದುಕೊಳ್ಳುವುದಿಲ್ಲ. ಕಡಿಮೆ ಅಂದರೂ ಅರ್ಧ ಚೆಂಡು ಅಂದರೆ 3 ಸಾಲಿನಷ್ಟು ಹೂ ಇದ್ದರೆ ಮಾತ್ರ ಕೊಡಿ ಅಂತ ಹೇಳ್ತಾರೆ. ಆ ರೀತಿಯಾಗಿಯೂ ಕೆಲವೊಂದು ಊರುಗಳಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ಆಗ್ತದೆ. ಇನ್ನು ಕೆಲವು ಊರುಗಳ ಕೆಲವೊಂದು ಶಾಪ್ನಲ್ಲಿ ಒಂದು ಸಾಲಿನಷ್ಟು ಇದ್ದರೂ ಕೂಡ ಪರ್ಚೇಸ್ ಮಾಡ್ತಾರೆ. ಇನ್ನು ಕೆಲವೊಂದು ಶಾಪ್ಗಳಲ್ಲಿ ಒಂದು ಚೆಂಡು 2 ಚೆಂಡು ಇದ್ದರೆ ಮಾತ್ರ ಕೊಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಮಲ್ಲಿಗೆ ಕೃಷಿ ಮಾಡುವವರು ಅದನ್ನೆಲ್ಲ ಎನ್ಕ್ವೈರಿ ಮಾಡಬೇಕಾಗ್ತದೆ. ಅಂದರೆ ನಾವು ಪ್ರತಿಯೊಂದು ಅಂಗಡಿಗೆ ಹೋಗಿ ಸ್ವಲ್ಪ ಅದರ ಬಗ್ಗೆ ತಿಳಿದುಕೊಂಡು ನಂತರ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾಗ್ತದೆ. ಅಥವಾ ಗಿಡದಲ್ಲಿ ಹೂವಾದ ನಂತರ ಆ ಹೂವನ್ನು ತೆಗೆದುಕೊಂಡು ಒಂದು 3-4 ಅಂಗಡಿಗಾದರೂ ಹೋಗಲೇಬೇಕಾಗ್ತದೆ. ನಾವು ತುಂಬ ಕಷ್ಟಪಟ್ಟರೆ ಮಾತ್ರ ನಮಗೆ ಇದರಲ್ಲಿ ಒಳ್ಳೆಯ ಒಂದು ಲಾಭ ಸಿಗ್ತದೆ ಅಂತಲೇ ಹೇಳಬಹುದು. ಇಂದಿನ ಈ ವಿಡಿಯೋದಲ್ಲಿ ಒಂದು ಚೆಂಡು ಹೂವಿನಲ್ಲಿ ಎಷ್ಟು ಹೂ ಇರ್ತದೆ, ಹಾಗೆ ಅದನ್ನು ಯಾವ ರೀತಿಯಲ್ಲಿ ಫೋಲ್ಡಿಂಗ್ ಮಾಡಬೇಕು, ಎಷ್ಟು ಅಳತೆಯಲ್ಲಿ ಫೋಲ್ಡಿಂಗ್ ಮಾಡಬೇಕು, ಈ ಎಲ್ಲ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.